ಆಮ್ ವೇ ವತಿಯಿಂದ ಭಾರತೀಯ ಯುವಜನರಿಗಾಗಿ ಆಟಿಟ್ಯೂಡ್ ಬೀಟ್ ಬ್ರೈಟ್ ಸರಣಿ ಬಿಡುಗಡೆ. ಬೆಳಗಾವಿ, ಏಪ್ರಿಲ್ 16, 2015. ದೇಶದ ಅತಿ ದೊಡ್ಡ ನೇರ ಮಾರಾಟ ಮಾಡುವ FMCG ಕಂಪನಿ ಆಮ್ ವೇ ಇಂಡಿಯಾ ತನ್ನ ಸೌಂದರ್ಯವರ್ಧಕಗಳ ಬ್ರ್ಯಾಂಡ್ ಆಟಿಟ್ಯೂಡ್ನ ನಡಿ ಹೊಸ ಬಿ ಬ್ರೈಟ್ ಉತ್ಪನ್ನಗಳ ಸರಣಿಯನ್ನು ಬಿಡುಗಡೆ ಮಾಡುವ ಮೂಲಕ ಚರ್ಮದ ಆರೈಕೆ ಪೋರ್ಟ್ಫೋಲಿಯೋವನ್ನು ವಿಸ್ತರಿಸಿದೆ. ಕಂಪನಿಯು ಭಾರತದಲ್ಲಿ ಹೆಚ್ಚುತ್ತಿರುವ ತ್ವಚೆಯ ಮಾರುಕಟ್ಟೆಯನ್ನು ಗುರಿಯಾಗಿಸಿದೆ. ವಲಯದ ಮೂಲಗಳ ಪ್ರಕಾರ ದೇಶದ ಚರ್ಮದ ಆರೈಕೆಯ ಒಟ್ಟು ರೂಪಾಯಿ 7,500 ಕೋಟಿಗಳಷ್ಟು ವಿಸ್ತಾರವಾದ ಮಾರುಕಟ್ಟೆಯ ಪೈಕಿ ಚರ್ಮವನ್ನು ಬಿಳಿ ಅಥವಾ ತಿಳಿಯಾಗಿಸುವ ಉತ್ಪನ್ನಗಳ ಪಾಲು 60% ರೂಪಾಯಿ 315ರಿಂದ ಆರಂಭವಾಗುವ ಈ ಹೊಸ ಬಿ ಬ್ರೈಟ್ ಸರಣಿಯಲ್ಲಿ 5 ಉತ್ಪನ್ನಗಳಿವೆ. ಫೇಸ್ ವಾಶ್, ಫೇಸ್ ಸ್ಕ್ರಬ್, ಫೇಸ್ ಮಾಸ್ಕ್, ಡೇ ಕ್ರೀಮ್ ಹಾಗೂ ನೈಟ್ ಕ್ರೀಮ್ ಆಟಿಟ್ಯೂಡ್ ಪ್ರವೇಶ ಹಂತದ ಪ್ರೀಮಿಯಂ ಬ್ರ್ಯಾಂಡ್ ಆಗಿದ್ದು ನಿರ್ದಿಷ್ಟವಾಗಿ ಭಾರತೀಯ ಯುವಜನರ ಕಡೆ ಗುರಿ ಹೊಂದಿದೆ. ಆಟಿಟ್ಯೂಡ್ ಬಿ ಬ್ರೈಟ್ ಸರಣಿಯು 4 ವಾರಗಳಲ್ಲಿ ನಿಮ್ಮ ಚರ್ಮವನ್ನು ತಿಳಿಯಾಗಿಸುವ ಅಥವಾ ಬಿಳಿಯಾಗಿಸುವಂತಹ ಕಾಂತಿಯುಕ್ತವನ್ನು ಹೆಚ್ಚಿಸುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಆಮ್ವೇ ಕಂಪನಿಯವರು ಮಾತನಾಡಿದರು. If you have any questions, you can ask us. We are here. Manish is there from who's area manager Karnataka. Murthy is there who can talk about the products. So of course, you can ask any questions you have. ಇವತ್ತು ಭಾರತ ತುಂಬ ಮುಂದುವರಿತಾ ಇದೆ. ಚರ್ಮದ ಸಂಬಂಧಪಟ್ಟಂತೆ ನೀವು ಯೋಚನೆ ಮಾಡಿದ್ರೆ, ಈ ಚರ್ಮಕ್ಕೆ ಸಂಬಂಧಪಟ್ಟಂತೆ ಉತ್ಪಾದನೆಗಳು ನೀವು ಯೋಚನೆ ಮಾಡಿದ್ರೆ, ಇವತ್ತು ಎಷ್ಟೋ ಜನ ನನ್ನ ಒಂದು ಚರ್ಮದ ಒಂದು ಕ್ಲಾರಿಟಿ ಏನಿದೆ ಅದು ಕಮ್ಮಿ ಆಗ್ತಾಯಿದೆ, ನನ್ನ ಒರಿಜಿನಲ್ ಕಲರ್ ಇಲ್ಲ ಅನ್ನೋ ಒಂದು ಯೋಚನೆಯಲ್ಲಿ ಬಿದ್ದಾಗ ಈ ಒಂದು ವೈಟ್ನಿಂಗ್ ಪ್ರಾಡಕ್ಟ್ಸ್ ಅನ್ನೋ ಒಂದು ಯೋಚನೆ ಬರುತ್ತೆ. ಭಾರತದಲ್ಲಿ ಇವತ್ತಿದು 4,200 ಕೋಟಿ ಇರುವಂಥ ಒಂದು ಮಾರ್ಕೆಟ್ ಇದು. ಆ ಒಂದು ಮಾರ್ಕೆಟಲ್ಲಿ ನಾವು ಈ ಒಂದು ಆಟಿಟ್ಯೂಡ್ ಅನ್ನೋ ಒಂದು ಕಂಪ್ಲೀಟ್ ಸೆಗ್ಮೆಂಟ್ ಅಂತಂದಿದ್ದೀವಿ. ಇದು ಈ ಕ್ಯಾಟಗರಿ ಏನಿದೆ ಇದು ಪ್ರತಿಯೊಬ್ಬರಿಗೂ ಮಾಡಿರೋವಂಥ ಒಂದು ಪ್ರಾಡಕ್ಟ್ಸು. ಸ್ಪೆಷಲ್ಲಾಗಿ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈ ಒಂದು ಯುವ ಜನಾಂಗ ಅಂತ ಏನು ಕರಿತೀವಿ. ಯಾಕಂದರೆ ಇವರು ಜಾಸ್ತಿ ಹೊತ್ತು ಟಿ ವಿ ಮುಂದೆ ಕೂರೋದಾಗಲಿ ಅಥವಾ ಕಂಪ್ಯೂಟರ್ ಮುಂದೆ ಕೂರೋದಾಗಲಿ ಅಥವಾ ಬಿಸಿಲಲ್ಲಿ ಓಡಾಡೋದಾಗಲಿ ಈ ಒಂದು ಆದಾಗ ಅವರಿಗೆ ಚರ್ಮನ ಹೇಗೆ ಬೇಸಿಕ್ಕಾಗಿ ಬೇಗ ನಾನು ಕೇರ್ ತೊಗೋಬೋದು ಅಂತ ಯೋಚನೆ ಬಂದಾಗ ಈ ಒಂದು ಕ್ಯಾಟಗರಿ ಅಥವಾ ಈ ಒಂದು ಉತ್ಪಾದನೆಗಳಿಗೆ ಅವರಿಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ಆಟಿಟ್ಯೂಡ್ ಉತ್ಪಾದನೆಯಲ್ಲಿ ನಾವು ಒಂದು 4-5 ಸೆಗ್ಮೆಂಟಲ್ಲಿ ಬಂದಿದ್ದೀವಿ. ಮೊದಲನೇದು ಫೇಸ್ ವಾಶ್ ಅಂತ. ಫೇಸ್ ವಾಶ್ ಅಂದರೆ ನಾನು ದಿನಕ್ಕೆ ಸೋಪ್ ಯೂಸ್ ಮಾಡೋ ಬದಲು ನನ್ನ ಚರ್ಮನ ನಾನು ಆದಷ್ಟು ಬೇಗ ಕ್ಲೀನ್ ಮಾಡಿ ಆ ಗ್ಲೋ ತರೋವಂಥ ಒಂದು ಪ್ರಾಡಕ್ಟ್ ಇದು. ದಿನಕ್ಕೆ 2 ಸಲಿನೂ ಯೂಸ್ ಮಾಡ್ಬೋದು. ಇದರಲ್ಲೇ ನಾವು ಒಂದು ಆಟಿಟ್ಯೂಡ್ ಸ್ಕ್ರಬ್ ಅಂತ ತಂದಿದ್ದೀವಿ. ಈ ಸ್ಕ್ರಬ್ ಅನ್ನೋ ಪ್ರಾಡಕ್ಟು ನಾನು ಆ ಚರ್ಮದ ಮೇಲಿರೋವಂಥ ಒಂದು ಬೇಡದೇ ಇರೋವಂಥ ಒಂದು ಸೆಲ್ಸ್ನ ತೆಗೆಯುವಂಥ ಕೆಲಸನ ಮಾಡುತ್ತೆ. ಇದು ವಾರಕ್ಕೆ 1 ಸಲ ಅಥವಾ 2 ಸಲ ಯೂಸ್ ಮಾಡ್ಬೋದು. ಆ ಸ್ಕಿನ್ ಮೇಲಿರೋವಂಥ ಗ್ಲೋನ ವಾಪಸ್ ತರುತ್ತೆ ಇದು. 3ನೇ ಪ್ರಾಡಕ್ಟು ಸ್ಕ್ರಬ್ ಅಂತ ಕರಿತೀವಿ. ಸ್ಕ್ರಬ್ ಅನ್ನೋದು ಮಾಸ್ಕ್ ಅಂತ ಕರಿತೀವಿ ನಾವು. ಈ ಮಾಸ್ಕ್ ಅನ್ನೋದು ನಾನು ಅಪ್ಲೈ ಮಾಡಿ ಒಂದು 5ರಿಂದ 7 ನಿಮಿಷ ಬಿಟ್ಟು ಆಮೇಲೆ ಮಾಮೂಲಿಯಾಗಿ ನೀರಲ್ಲಿ ತೆಗೆದ್ರೆ ತಿರ್ಗಾ ಚರ್ಮಕ್ಕೆ ಬೇಕಾಗಿರೋಂಥ ಕಾಂತಿ ವಾಪಸ್ ಬರುವಂಥ ಕೆಲಸನ ಮಾಡುತ್ತೆ. ಇದು 3 ನಾನು ಯೂಸ್ ಮಾಡಿ ನಾನು ಬೆಳಗ್ಗೆ ಮನೆಯಿಂದ ಆಚೆ ಹೊರಡ್ತಾ ಇದ್ದೀನಿ. ಬಿಸಿಲಲ್ಲಿ ಹೋದಾಗ ನನ್ನ ಸ್ಕಿನ್ ಯಾವ ರೀತಿ ಕೇರ್ ತೊಗೊಳುತ್ತೆ ಅಂದಾಗ ಈ ಒಂದು ವೈಟ್ನಿಂಗ್ ಕ್ರೀಮ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಇದು ಡೇ ಟೈಮಲ್ಲಿ ಯೂಸ್ ಮಾಡೋವಂಥ ವೈಟ್ನಿಂಗ್ ಕ್ರೀಮು. ಆ ಡೇ ಟೈಮಲ್ಲಿ ಯೂಸ್ ಮಾಡೋವಂಥದ್ದು ಬಿಸಿಲಲ್ಲಿ ಆಗುವಂಥ ಒಂದು UV ರೇಸ್ ಅಂತ ಏನು ಕರಿತೀವಿ ಅದರಿಂದ ನಮ್ಮ ಚರ್ಮನ ಪ್ರೊಟೆಕ್ಟ್ ಮಾಡೋವಂಥ ಕೆಲಸನ ಮಾಡುತ್ತೆ. ಬಟ್ ಮನೆಗೆ ಬಂದಮೇಲೆ ರಾತ್ರಿ ನಾನು ಕೆಲವಾರು ರಿಪೇರ್ ವರ್ಕ್ ನಡೆಯುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾವ ಕ್ರೀಮ್ ನಾನು ಅಪ್ಲೈ ಮಾಡಬೇಕು ಅಂತಂದಾಗ ಈ ಒಂದು ಆಟಿಟ್ಯೂಡ್ ನೈಟ್ ಕ್ರೀಮ್ ಉಪಯೋಗ ಮಾಡ್ಬೋದು. ಸೊ ಇದರಿಂದ ಏನಾಯಿತು, ನಾನು ಬೆಳಗ್ಗೆ ನಾನು ಕ್ಲೀನ್ ಮಾಡಿದೆ, ಬಿಸಿಲಲ್ಲಿ ಹೋಗಬೇಕಾದ್ರೆ ನಾನು ಯೂಸ್ ಮಾಡಿದೆ, ರಾತ್ರಿ ಬಂದ ಮೇಲೆ ನನ್ನ ರಿಪೇರ್ ವರ್ಕಿಗೆ ಇನ್ನೊಂದು ಕ್ರೀಮ್ ಯೂಸ್ ಮಾಡಿದೆ. ಸೊ ಟೋಟಲ್ ಸ್ಕಿನ್ ಕೇರ್ ಅಂತ ಏನು ಕರಿತೀವಿ, ಕೇರ್ ತೊಗೊಳ್ಳುವಂಥ ಒಂದು ಎಲ್ಲ ಉತ್ಪಾದನೆಗಳು ನಾವು ಇವತ್ತು ಈ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಇದೆಲ್ಲರಿಗೂ ಅವೈಲೇಬಲ್ ಆಗ್ತಾ ಇದೆ. ನಾನು ಮೂರ್ತಿ ಉಡುಪ ಅಂತ ನಾನು ಈ ಒಂದು ಪ್ರಾಡಕ್ಟ್ಸ್ ಸ್ಪೆಷಲಿಸ್ಟಾಗಿ ಈ ಒಂದು ಎಂಟೈರ್ ಸೌತ್ ಇಂಡಿಯಾನ ನೋಡ್ಕೋತೀನಿ. ನಾವು ಆಮ್ವೇ ಅನ್ನೋ ಒಂದು ಕಂಪ್ನಿಯಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು. ಥ್ಯಾಂಕ್ ಯು.